ಮಾರ್ಚ್ 11ರಿಂದ ರಾಜ್ಯದಲ್ಲಿ ಶುರುವಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ. ಸರ್ಕಾರಿ ಆಸ್ಪತ್ರೆಗೆ ಹೋಗೋ ಮುನ್ನ ಒಮ್ಮೆ ಯೋಚನೆ ಮಾಡಿ. ಟ್ರೀಟ್ಮೆಂಟ್ ಅಂತ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ಸಿಗೋದು ಡೌಟು. ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ಸರ್ಕಾರಿ ವೈದ್ಯರು. ಮಾರ್ಚ್ 11ನೇ ತಾರೀಕಿನಿಂದ ರಾಜ್ಯದಲ್ಲಿ ಶುರುವಾಗುತ್ತಾ ಹೆಲ್ತ್ ಎಮರ್ಜೆನ್ಸಿ. ಗವರ್ನಮೆಂಟ್ ಹಾಸ್ಪಿಟಲ್ಗೆ ಹೋಗೋ ಮುನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರುತ್ತೆ. ಟ್ರೀಟ್ಮೆಂಟ್ ಅಂತ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ಸಿಗೋದು ಡೌಟ್. ರಾಜ್ಯ ಸರ್ಕಾರ ವಿರುದ್ಧ ತೊಡೆ ತಟ್ಟಿದ ಸರ್ಕಾರಿ ವೈದ್ಯರು. ಮಾರ್ಚ್ 11ನೇ ತಾರೀಕು ಸರ್ಕಾರಿ ಆಸ್ಪತ್ರೆ ವೈದ್ಯರು ಮುಷ್ಕರ ಮಾಡೋದು ಫಿಕ್ಸು. ಬೇಡಿಕೆ ಈಡೇರಿಸದ ಸರ್ಕಾರಕ್ಕೆ ವೈದ್ಯರ ಟ್ರೀಟ್ಮೆಂಟ್, ಬೈಪಾಸ್ ಸರ್ಜರಿ. ಇದು ವೃಂದ ಮತ್ತು ನೇಮಕಾತಿ ನಿಯಮ ತಿದ್ದುಪಡಿಗೆ ವೈದ್ಯರ ಪಟ್ಟು. ವೈದ್ಯರ ಬೇಡಿಕೆ ಈಡೇರಿಸೋದಕ್ಕೆ ರಾಜ್ಯ ಸರ್ಕಾರ ವಿಫಲ. ವೈದ್ಯರ ಸಂಘದ ಜೊತೆ ಸಭೆ ನಡೆಸಿದ್ದ ಆರೋಗ್ಯ ಸಚಿವ ಗುಂಡೂರಾವ್. ಸಭೆಯಲ್ಲಿ ಬೇಡಿಕೆ ಈಡೇರಿಸಲು ಒಪ್ಪದ ಆರೋಗ್ಯ ಸಚಿವರು. ಮಾರ್ಚ್ 11ನೇ ತಾರೀಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗೋದಿಲ್ಲ ಟ್ರೀಟ್ಮೆಂಟು. ಸರ್ಕಾರ ಹಾಗೂ ಸರ್ಕಾರಿ ವೈದ್ಯರ ಮಧ್ಯೆ ತಾರಕಕ್ಕೇರಿದ ಸಮರ. ವಿವಿಧ ಹಂತಗಳಲ್ಲಿ ವೈದ್ಯರು ಮುಷ್ಕರಕ್ಕೆ ಯೋಜನೆ. ಮಾರ್ಚ್ 11ರಂದೇ ಸರ್ಕಾರಿ ಆಸ್ಪತ್ರೆಗಳಿಗೆ ವೈದ್ಯರು ಬರೋದು ಸಂಶಯ. ವೈದ್ಯರೇ ಹಿಂಗೆ ಮಾಡಿದ್ರೆ ಹೆಂಗ್ರಯ್ಯ? ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಇಟ್ಕೊಂಡು ಆಸ್ಪತ್ರೆಗೆ ಹೋದರೆ ವೈದ್ಯರು ಇರೋದಿಲ್ಲ, ವೈದ್ಯರು ಮುಷ್ಕರಕ್ಕೆ ಹೋಗ್ತಾರೆ ಅನ್ನುವುದಾದರೆ ನಿಮ್ಮ ಸ್ಟೆಥೋಸ್ಕೋಪು ಎಲ್ಲವನ್ನೂ ತ್ಯಾಗ ಮಾಡಿ ಮುಷ್ಕರ ಮಾಡೋದ್ರಿಂದ ಸರ್ಕಾರದ ಗಮನ ಸೆಳೆಯೋದಕ್ಕೆ ಸಾಧ್ಯನಾ? ಇದಕ್ಕೆ ಬೇರೆ ಪರ್ಯಾಯ ಮಾರ್ಗಗಳೇ ಇಲ್ವಾ? ದಿನೇಶ್ ಗುಂಡೂರಾವ್ರಂತಹ 85 kgಯ ಒಂದು ಮಿನಿಸ್ಟರನ್ನು ಮನವೊಲಿಸೋದಕ್ಕೆ ನಿಮಗೆ ಸಾಧ್ಯ ಇಲ್ಲದೇ ಇದ್ದರೆ ಯಾಕೆ MBBS, ಯಾಕೆ ಹೆಗಲ್ ಮೇಲೆ ಸ್ಟೆಥೋಸ್ಕೋಪು ಅಂತ ಜನ ಮಾತನಾಡ್ಕೊಳ್ಳೋದಿಲ್ವಾ? ವಿವಿಧ ಹಂತಗಳಲ್ಲಿ ವೈದ್ಯರು ಮುಷ್ಕರಕ್ಕೆ ಯೋಜನೆ. ಇನ್ನೇನು ಗಾಯಗೊಂಡು ಆಸ್ಪತ್ರೆಗೆ ಬರೋರೇನು ಸೊಪ್ಪಿನ ರಸ ಇಳಿಸ್ಕೊಂಡು ಗಾಯವಾಸಿ ಮಾಡ್ಕೋಬೇಕೇನು? ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರು ಬಂದಾಗ ಸರ್ಕಾರಿ ಆಸ್ಪತ್ರೆಗಳು ಬಂದಾಗೋದಾದರೆ ನಿಜಕ್ಕೂ ಕೂಡ ಇದು ಒಂದು ತರಹದ ನಾಚಿಕೆಗೇಡಿನ ಮುಷ್ಕರ, ಬಡ ವಿರೋಧಿ ಮುಷ್ಕರ. ಇದು ಸರ್ಕಾರವೂ ಕೂಡ ಗಮನ ಹರಿಸಬೇಕು. ಅದರ ಅರ್ಥ ವೈದ್ಯರೆಲ್ಲರೂ ಕೂಡ ಸರ್ಕಾರಿ ವೈದ್ಯರು ಮಾಡ್ತಾ ಇರೋ ತಪ್ಪು ಅಂತಲ್ಲ. ಅವರವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಅವರಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಎನ್ನುವಂಥ ಅಸ್ತ್ರವನ್ನು ಬಳಸೋದು ಅಪರಾಧವೇ ಅಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ಅದು ಅಪರಾಧ ಅಂತ ಹೇಳ್ತಿಲ್ಲ. ಬದಲಾಗಿ ನಿಮ್ಮ ಮುಷ್ಕರದಿಂದಾಗಿ ಜನ ಸಾಯಬಹುದು, ನಿಮ್ಮ ಮುಷ್ಕರದಿಂದಾಗಿ ಬಡವರಿಗೆ ತೊಂದರೆಯಾಗಬಹುದು. ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಲ್ಲ. ಚಳಿ ಕಾಯಿಸೋದಕ್ಕೆ ಬೆಂಕಿ ಹಾಕ್ತೀನಿ ಅಂತೇಳಿ ವಾಸ ಮಾಡೋ ಗುಡಿಸ್ಲಿಕ್ಕೆ ಬೆಂಕಿ ಹಾಕೋದಕ್ಕಾಗುತ್ತೇನು? ಖಂಡಿತ ಸಾಧ್ಯ ಇಲ್ಲ. ರಾಜ್ಯದ ಆರೋಗ್ಯ ಇಲಾಖೆಯು ಕೂಡ ಗಮನ ಹರಿಸಬೇಕು. ಇನ್ನು ದಿನೇಶ್ ಗುಂಡೂರಾವ್ರಂತಹ ವ್ಯಕ್ತಿತ್ವ ಈ ಬಗ್ಗೆ ಮಧ್ಯಪ್ರವೇಶ ಮಾಡಿ ಅವರ ಕುಂದುಕೊರತೆ ಏನು ಇವೆಲ್ಲವನ್ನು ವಿಚಾರಿಸಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನಗಳಾಗಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಮಾರುತಿ ನಾಯಕ್ ಈಗ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ವೈದ್ಯರುಗಳ ಬಗ್ಗೆ ಅಥವಾ ಅವರ ಸಮಸ್ಯೆಗಳ ಬಗ್ಗೆ ಯಾವುದೇ ತರಹದ ಕಾಳಜಿಯನ್ನು ವಹಿಸದೇ ಇದ್ದರೆ ನಾಳೆ ದಿನ ಬಡವರಿಗೆ ತೊಂದರೆ ಆಗುವಂತಹದ್ದು. ಇದು ನಿಜಕ್ಕೂ ಕೂಡ ಅತ್ಯಂತ ದುರಂತದ ಸುದ್ದಿ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ವೈದ್ಯರುಗಳ ಈ ತರಹದೊಂದು ನಿರ್ಧಾರ ನಿಜಕ್ಕೂ ಕೂಡ ರಾಜ್ಯದ ಅನೇಕ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ತೊಂದರೆಯಾಗೋದ್ರಲ್ಲಿ ಯಾವುದೇ ತರಹದ ಸಂದೇಹಗಳಿಲ್ಲ. ಮಾರ್ಚ್ 11ನೇ ತಾರೀಕು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಸರಿಯಾಗಿ ಸ್ಪಂದನೆ ಕೊಟ್ಟಿದ್ದೇ ಆದಲ್ಲಿ ಕೆಲವೊಮ್ಮೆ ವೈದ್ಯರು ಮನವೊಲಿದು ಪ್ರತಿಭಟನೆ ಅಥವಾ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಬಿಡೋ ಸಾಧ್ಯತೆಗಳಿದ್ದಾವೆ. ತಕ್ಷಣ ಆರೋಗ್ಯ ಇಲಾಖೆ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ವೈದ್ಯರ ಆಗ್ರಹಗಳು ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.